ತುಂಗಭದ್ರಾ ವಿಚಾರಕ್ಕೆ ನಾನು ನಮ್ಮ ಇಲ್ಲಿ ನಮ್ಮ ಬೋಸರಾಜ್ ಅವರು ಹೋದಕ್ಕೆ ಅವನ್ನೇ ಕಳಿಸಿದ್ದೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹತ್ರ. ತಾವು ಕೂಡ ಬಂದಿದ್ರಿ, ಸ್ಪೀಕರ್ ಸಾಹೇಬರು ಬಂದಿದ್ರು. ಎಷ್ಟು ಕಷ್ಟ. ನಮ್ಮ ಆಂಧ್ರ CM ಲೈನ್ಗೆ ಬರ್ತಿರ್ಲಿಲ್ಲ. 33 TMC ನೀರು ಹೋಗ್ತಾ ಇದೆ. ಅಲ್ಲೆಲ್ಲ ಶಿಟ್ ಬಂದ್ಬಿಟ್ಟಿದೆ. ರೈತನ ಉಳಿಸ್ಬೇಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ಅದು ಕಣಜ ಆ ಭಾಗ ಏನು ಬಳ್ಳಾರಿ, ಕೊಪ್ಪಳ, ರಾಯಚೂರು, ಇವೆಲ್ಲ ಗುಲ್ಬರ್ಗದ ಕೆಲವು ಭಾಗ, ಇವೆಲ್ಲ ಕಣಜ. ಇದು ಅತಿ ಹೆಚ್ಚು ಪ್ಯಾಡಿ ಗ್ರೋಯಿಂಗ್ ಸಿಟಿ. ಈಗ 33 TMC ಎಷ್ಟು ಕಷ್ಟ. ಈಗ ಒಂದೊಂದು TMCಗೆ ಎಷ್ಟು ನಾವು ಬಡದಾಡ್ತಾ ಇದ್ದೀವಿ. ಅದಕ್ಕೆ ಏನಾದ್ರು ಮಾಡಬೇಕು ಅಂತ 3 ವರ್ಷದಿಂದ ಏನೇನೋ ಮಾಡ್ತೀನಿ, ಏನು ಮಾಡಿದ್ರು ಆಗ್ಲಿಲ್ಲ. ಕೊನೆಗೆ ಪಾಪ ಐ ಶುಡ್ ಸಲ್ಯೂಟ್ ದಟ್ CR ಪಾಟೀಲ್, ನಮ್ಮ ಸೆಂಟ್ರಲ್ ಮಿನಿಸ್ಟರ್ BJP ಪರವಾಗಿದ್ದಾರೆ. ಅವರು ನನಗೆ ಸಹಕಾರ ಕೊಟ್ಟರು. 3-4 ಸತಿ ಮೀಟಿಂಗ್ ಕರೆದ್ರು. ದೇ ಪೋಸ್ಟ್ಪೋನ್. ಒಂದ್ಸತಿ ಮಹಾರಾಷ್ಟ್ರ CM ಪೋಸ್ಟ್ಪೋನ್ ಮಾಡಿದ್ರು, ಒಂದ್ಸತಿ ಇವ್ರು ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಕೊನೆಗೆ ಏನು ಅವ್ರಿಗೆ ಒಪ್ಕೊಂಡು ಬರೀ ಒಂದು ಗೇಟ್ ಇನಾಗ್ರೇಷನ್ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ 3 ಜನ ಚೀಫ್ ಮಿನಿಸ್ಟರ್ ಸೇರಿ ಬಂದು ನಾವು ಕೂತ್ಕೊಂಡು ಆಯ್ತು ಆ ಸಮಸ್ಯೆನ ಬಗೆಹರಿಸೋಣ, ಮುಂದಕ್ಕೆ 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ, ಏನು ಗೋದಾವರಿಯಿಂದ ಕಾವೇರಿವರೆಗೂ ಲಿಂಕಿಂಗು ಅದಕ್ಕೂ ಕೂಡ ನಾನು ಒಪ್ಪಂದ ಮಾಡ್ಕೊಂಡೆ. ಆಯ್ತು ಆ ಮೋದಿ ಏನು 33 TMCನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ 3 ಜನ ಚೀಫ್ ಮಿನಿಸ್ಟರ್, ನಾನು, ನಮ್ಮ ಸ್ಪೀಕರ್, ಇದು ಕೌನ್ಸಿಲ್ ಚೇರ್ಮನ್ರು ಇದ್ರು, ಅನೇಕ ಶಾಸಕಗಳಿದ್ರು, ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಒಪ್ಪಂದಕ್ಕೆ ಬಂದು ಈಗ ಒಂದು ಕಮಿಟಿ ಕೂಡ ರಚನೆ ಆಗ್ತಾ ಇದೆ. ಅದಕ್ಕೂ ಮಾಡ್ತಾರೆ. ಮುಂದಕ್ಕೆ ಅದಕ್ಕೆ ಏನ್ ಬೇಕು ನೀರನ್ನ ಉಳಿಸ್ಕೊಳ್ಳಿಕ್ಕೆ ಮಾಡಿ. ಯಾಕೆಂದ್ರೆ ಒಂದೊಂದು ತೊಟ್ಟು ನೀರು ಕೂಡ ಇಂಪಾರ್ಟೆಂಟ್. ಇವತ್ತು ಈ ಬಾಟಲ್ ನೀರು ಏನಾಗಿದೆ, 30 ರೂಪಾಯಿ ಆಗೋಗಿದೆ. ಹಾಲು ಎಷ್ಟಾಗಿದೆ, 40 ರೂಪಾಯಿ ಆಗಿದೆ. ಆ ನೀರಿಗೂ ಹಾಲಿಗೂ ಎಷ್ಟು ವ್ಯತ್ಯಾಸ. ಪಾಪ ಅವನು ರೈತ ಪರಿಸ್ಥಿತಿ ಏನು, ಅವನ್ ಸಗಣಿ ಹೊತ್ತು ಹಿಂಡಿ ಹಾಕಿ ಬೂಸ ಹಾಕಿ ಹುಲ್ಲಾಕಿ ಕಟ್ಕೊಂಡು ಬರೋನ್ಗೆ ಸಿಕ್ಕದ್ ಬರೀ 33-34 ರೂಪಾಯಿ. ಅದೇ ಬಾಟ್ಲು ಮಾರೋನ್ಗೆ 25-30 ರೂಪಾಯಿ ಅವ್ನಿಗೆ ಸಿಗ್ತಾರೆ. ನೀರು ಹಾಲು ಇಬ್ರು ಒಂದೇ ಆಗಿದೆ. ಸೊ ಹಂಗೆ ರೈತನ ನಾವು ಕಾಪಾಡಬೇಕಲ್ಲ.